ನಮಸ್ತೆ. ಶುಕ್ರವಾರದ ಮಿನಿ ಬ್ಲಾಗು. ನಾನು ನಮ್ಮ ರಾಘು ಇಬ್ಬರು ಮಾತಾಡಿಕೊಂಡು ತೆಂಗಿನಕಾಯಿ ಸರಿತಾ ಇದ್ವಿ. ನಮ್ಮ ಮನೇಲಿ ಪುಟಾಣಿ ಮಗು ನಮ್ಮ ರಾಘವೇಂದ್ರ. ನಮ್ಮ ಮನೆಗೆ ಒಂಥರ ಅದೃಷ್ಟ ಅನಿಸುತ್ತೆ. ಅವ್ನು ಬಂದಮೇಲೆ ನಮಗೆ ಸ್ವಲ್ಪ ಎಲ್ಲ ಚೇಂಜಸ್ ಆಯಿತು. ನಮ್ಮ ಮನೆಗೆ ಅದೃಷ್ಟದ ಮಗ. ನಮಗೆ ರಾಯರಿಗೆ ಪ್ರಸಾದ ರೆಡಿ ಮಾಡೋಣ ಅಂತೇಳಿ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡಿದೆ. ಮೊದಲು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಹೆಸರುಬೇಳೆ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಂಡೆ. ರಾಯರಿಗೆ ಗುರುವಾರ ಹೊಡೆದಿದ್ದ ತೆಂಗಿನಕಾಯಿನ ತೆಗೆದು ಚೆನ್ನಾಗಿ ತುರ್ಕೊಂಡು ಸ್ವೀಟ್ ಪೊಂಗಲ್ನ ರೆಡಿ ಮಾಡಿಕೊಂಡೆ. ಪೂಜೆಗೆಲ್ಲ ರೆಡಿ ಮಾಡೋಣ ಅಷ್ಟರಲ್ಲಿ ಮನೆಗೆ ನೆಂಟರು ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡೆ. ಅಪರೂಪಕ್ಕೆ ಮನೆಗೆ ಬಂದಿದ್ದರು ಅಮ್ಮನ ನೋಡೋಕ್ಕೆ ಅಂತ. ಬಂದವ್ರ ಜೊತೆ ಕೂತ್ಕೊಂಡಿಲ್ಲ ಅಂದರೆ ಅವರು ಬೇಜಾರು ಮಾಡ್ಕೋತಾರೆ. ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನಿಧಾನಕ್ಕೆ ಬಂದವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಅದಾದಮೇಲೆ ಅವರು ಹೊರಡ್ತೀವಿ ಅಂತ ಹೇಳಿ ಹೊರಟರು. ಅವರು ಹೊರಟ ಮೇಲೆ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ರಾಯರಿಗೋಸ್ಕರ ಮಾಡಿದ ನೈವೇದ್ಯನ ಇಟ್ಟು ಪೂಜೆನ ಮುಗಿಸ್ದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ.